ಆರ್ಎಸ್ಎಸ್ ಸೇರಿ ಎಲ್ಲ ಸಂಘಟನೆಗಳಿಗೂ ಪಥಸಂಚಲನಕ್ಕೆ ಅನುಮತಿ ಅಸ್ತ್ರ ಪ್ರಯೋಗಿಸಿದ್ರು ಪ್ರಿಯಾಂಕ್ ಖರ್ಗೆ. ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿರುವ ಸಚಿವರು ಆರ್ಎಸ್ಎಸ್ನ ಆಸ್ತಿ ಎಷ್ಟು ಲೆಕ್ಕ ಕೊಡ್ಲಿ ಅಂತ ಸವಾಲ್ ಹಾಕಿದ್ದಾರೆ. ಖರ್ಗೆ ಆರ್ಎಸ್ಎಸ್ ಟ್ಯಾಕ್ಸ್ ಲೆಕ್ಕ ಕೇಳ್ತಾ ಇದ್ದಂತೆ ಕೆರಳಿದ ಕಮಲ ಪಡೆ ನಿಮ್ಮ ವಂಶ ಪಾರಂಪರ್ಯ ಆಸ್ತಿ ಎಷ್ಟು ಹೇಳಿ ಅಂತ ಸವಾಲ್ ಹಾಕಿದೆ. ಅದು ಏನಿದೆ ಕಾಗದ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ನನ್ನ ಮುಖದ ಮೇಲೆ ಎಸ್ಬಿಡಿ, ಮುಗ್ದೆ ಹೋಯ್ತಲ್ಲ. ಆಪಾದನೆ ಇದೆಯಲ್ಲ ನಿಮ್ಮ ಮೇಲೆಲ್ಲ, ಅಧಿಕಾರದ ದುರ್ಬಳಕೆ, ಎಲ್ಲೆಲ್ಲಿ ಎಷ್ಟು ಸಂಪಾದನೆ ಆಗಿದೆ, ನಿಮ್ಮ ಸಂಪಾದನೆ ಎಲ್ಲೆಲ್ಲಿಂದ ಬಂತು ಅಂತ ಕೇಳಿದಕ್ಕೆ ಏನು ಉತ್ತರ ಇಲ್ಲ. ರಾಜ್ಯದಲ್ಲಿ ಆರ್ಎಸ್ಎಸ್ ವರ್ಸಸ್ ಕಾಂಗ್ರೆಸ್ ಮಧ್ಯೆ ಕಾನೂನು ಹೆಸರಲ್ಲಿ ದೊಡ್ಡ ಸಂಚಲನವೇ ಸೃಷ್ಟಿಯಾಗಿದೆ. ಇಷ್ಟು ದಿನ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಅಂಕುಶ ವಿಷಯದಲ್ಲಿ ವಾಕ್ಸಮರ ನಡೆಯುತ್ತಿತ್ತು. ಈಗ ಆರ್ಎಸ್ಎಸ್ ಆಸ್ತಿ ಎಷ್ಟು, ದೇಣಿಗೆ ಲೆಕ್ಕ ಎಷ್ಟು, ಯಾಕೆ ನೋಂದಣಿ ಆಗ್ತಿಲ್ಲ, ತೆರಿಗೆ ಯಾಕೆ ಕಟ್ತಿಲ್ಲ ಅನ್ನೋ ಹಂತಕ್ಕೆ ಬಂದು ನಿಂತಿದೆ. ಆರ್ಎಸ್ಎಸ್ನವರು ಪಥಸಂಚಲನಕ್ಕೆ ಯಾಕೆ ನೋಂದಣಿ ಪತ್ರ ಕೊಡ್ತಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಹಾಕಿದ್ದಾರೆ. ತಾವೇ ಹಾಕಿದ ಪ್ರಶ್ನೆಗೆ ತಾವೇ ಉತ್ತರನೂ ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ. ಅದು ಏನಿದೆ ಕಾಗದ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ನನ್ನ ಮುಖದ ಮೇಲೆ ಎಸ್ಬಿಡಿ, ಮುಗ್ದೆ ಹೋಯ್ತಲ್ಲ. RSS ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ಅನ್ನ ಪ್ರಿಯಾಂಕ್ ಖರ್ಗೆ ಮುಖದ ಮೇಲೆ ಎಸ್ಬಿಡಿ. ತಗೊಳ್ಳೋ, ಇದು ಡಾಕ್ಯುಮೆಂಟ್ ಇದೆ ನೋಡು, ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಇದೆ, ಅಧಿಕೃತ ಸಂಘಟನೆ ಇದೆ ನಮ್ದು ಅಂತ ಹೇಳಿದ್ರೆ ಮುಗ್ದೆ ಹೋಗ್ತದಲ್ಲ ಸ್ವಾಮಿ. RSS ಗೆ ಯಾರು ಪ್ರಾಯೋಜಕತ್ವ ಇದೆ, ಯಾರಾದ್ರೂ ಪ್ರೊಡ್ಯೂಸರ್ ಡೈರೆಕ್ಟರ್ ಯಾರು? ಈಗ ಈ ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನಿಗೆ ಎಲ್ಲಿಂದ ಬರ್ತಾ ಇದೆ ಸರ್ ದುಡ್ಡು? ಏನಾದರೂ ರಿಜಿಸ್ಟರ್ ಆಗಿಬಿಟ್ರೆ ನೀವು ಟ್ಯಾಕ್ಸ್ ಕಟ್ಟಬೇಕು, ನೀವು ಕಂಪ್ಲೈನ್ಸಸ್ ಮಾಡಬೇಕು, ನೀವು ರಿಜಿಸ್ಟ್ರಾರ್ ಆಫ್ ಕಂಪನೀಸಿಗೆ ಇರ್ಬೋದು, ಸೊಸೈಟಿ ರಿಜಿಸ್ಟ್ರೇಷನ್ ಆ್ಯಕ್ಟ್ ಟೆಂಡರ್ ಇರ್ಬೋದು, NGO ಆ್ಯಕ್ಟ್ ಟೆಂಡರ್ ಇರ್ಬೋದು, ನಿಮ್ಮ ಫಾರಿನ್ ದೇಣಿಗೆಗಳು, ನಿಮ್ಮ ಇಲ್ಲಿ ಖಾಸಗಿ ದೇಣಿಗೆಗಳು, ಡೊಮೆಸ್ಟಿಕ್ ಫಂಡಿಂಗ್ ಇರ್ಬೋದು, ಎಲ್ಲನೂ ನೀವು ಕೊಡಬೇಕಾಗುತ್ತಲ್ಲ. ಅದಕ್ಕೆ ಅವ್ರು ರಿಜಿಸ್ಟರೇ ಆಗ್ತಾ ಇಲ್ಲ. ಆರ್ಎಸ್ಎಸ್ ಸಂಸ್ಥೆ ನೋಂದಣಿಯಾದ್ರೆ ತೆರಿಗೆ ಕಟ್ಟಬೇಕು, ದೇಣಿಗೆ ಲೆಕ್ಕ ಕೊಡಬೇಕು, ಅದಕ್ಕೆ ಎಲ್ಲವನ್ನ ಮುಚ್ಚಿಟ್ಟು ನೋಂದಣಿ ಮಾಡಿಕೊಳ್ತಿಲ್ಲ ಅನ್ನೋದು ಪ್ರಿಯಾಂಕ್ ಖರ್ಗೆ ಆರೋಪ. ಆದರೆ ಖರ್ಗೆ ಆರೋಪಕ್ಕೆ ಬಿಜೆಪಿ ಶಾಸಕ ಅಶ್ವತ್ಥ ನಾರಾಯಣ್ ತಿರುಗೇಟು ಕೊಟ್ಟರು. ಅವ್ರ ಹೆಸರಲ್ಲಿ ಎಲ್ಲಿದೆ ಬಿಲ್ಡಿಂಗ್ ಅಂತ ಒಂಚೂರು ಹುಡುಕೊಂಬರ ಕೇಳಿ ಅವ್ರಿಗೆ. ಪ್ರಿಯಾಂಕ್ ಖರ್ಗೆ ಅವ್ರ ಹೆಸರಲ್ಲಿ ಎಲ್ಲರೂ ಒಂದು ಬಿಲ್ಡಿಂಗ್ ಇದೆ ಅಂತ ಹೋಗಿ ನೋಡ್ಕೊಂಬಂದು ಅವರು ಪ್ರಚಾರಕರು ಮನೆ ಮಠ ಎಲ್ಲ ಬಿಟ್ಟು ದೇಶಕ್ಕಾಗಿ ತಮ್ಮ ಜೀವನವನ್ನೇ ಸಮರ್ಪಣೆಯನ್ನು ಮಾಡಿಕೊಂಡು ಅರ್ಪಣೆ ಮಾಡಿಕೊಂಡು ನಿಮ್ಮ ಹಾಗೆ ಎಲ್ಲ ಇದೆಯಲ್ಲ ಆಪಾದನೆ ಇದೆಯಲ್ಲ ನಿಮ್ಮ ಮೇಲೆಲ್ಲ, ಅಧಿಕಾರದ ದುರ್ಬಳಕೆ, ಎಲ್ಲೆಲ್ಲಿ ಎಷ್ಟು ಸಂಪಾದನೆ ಆಗಿದೆ, ನಿಮ್ಮ ಸಂಪಾದನೆ ಎಲ್ಲೆಲ್ಲಿಂದ ಬಂತು ಅಂತ ಕೇಳಿದಕ್ಕೆ ಏನು ಉತ್ತರ ಇಲ್ಲ. ಆರ್ಎಸ್ಎಸ್ ಆಸ್ತಿ ಲೆಕ್ಕದಿಂದ ಹಿಡಿದು ರಾಜಕೀಯ ಪಕ್ಷಗಳು ಹೈಕಮಾಂಡ್ಗೆ ಕಪ್ಪ ಕಾಣಿಕೆ ಕೊಡುತ್ತಿದ್ದಾರೆ ಅನ್ನೋ ಮಟ್ಟಿಗೆ ರಾಜ್ಯದಲ್ಲಿ ರಾಜಕೀಯ ಯುದ್ಧ ಬೆಳೀತಾನೆ ಹೋಗ್ತಿದೆ. ಇನ್ನೊಂದು ಕಡೆ ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಸಜ್ಜಾಗಿದೆ. ಇದಕ್ಕೆ ಕೌಂಟರ್ ಕೊಡುವುದಕ್ಕೆ ಮತ್ತೊಂದು ದಲಿತ ಸಂಘಟನೆ ಎಂಟ್ರಿ ಕೊಟ್ಟಿದೆ. ಈ ಹಿಂದೆ ಭೀಮ್ ಆರ್ಮಿ ಅವರು ಅನುಮತಿ ಕೇಳಿದ್ರು. ಈಗ ನವೆಂಬರ್ 2ರಂದೇ ನಾವು ಪಥಸಂಚಲನ ಮಾಡ್ತೀವಿ ಅಂತ ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆ ಮುಂದಾಗಿದೆ. ಅನುಮತಿ ಕೊಡದಿದ್ರೆ ಮುಂದಾಗುವ ಅನಾಹುತಕ್ಕೆ ಜಿಲ್ಲಾಡಳಿತದ ಆಡಳಿತವೇ ಹೊಣೆ ಅಂತ ಎಚ್ಚರಿಕೆ ಕೊಟ್ಟಿದೆ. ಇದೆಲ್ಲ ಖರ್ಗೆ ಪ್ರಾಯೋಜಕತ್ವ ಅಂತ ಬಿಜೆಪಿ ಹೇಳ್ತಿದ್ರೆ, ಹೌದು ನಾನೇ ಪ್ರಾಯೋಜಿಸಿದ್ದು ಅಂದ್ರು ಖರ್ಗೆ. ಕೊಲೆ ಬೆದರಿಕೆ ಹಾಕಿರ್ತಕ್ಕಂಥ RSSನ ಕಾರ್ಯಕರ್ತನ ಬಂಧನ ಆದಮೇಲೆ ಚಿತ್ತಾಪುರ ಪಟ್ಟಣದಲ್ಲಿ ಒಂದು ಭಯದ ವಾತಾವರಣ ನಿರ್ಮಾಣ ಮಾಡಬೇಕಂತೇಳಿ ಒಂದು RSSನ ಕೈಯಲ್ಲಿ ಲಾಠಿ ಹಿಡ್ಕೊಂಡು ಪಥಸಂಚಲನ ಮಾಡ್ಬೇಕಂತೇಳಿ ಇಟ್ಕೊಂಡಿದ್ರು. ಆದರೆ ಹೈಕೋರ್ಟಿನ ನಿರ್ದೇಶನ ಪ್ರಕಾರ ಅವ್ರಿಗೆ ಕೊಟ್ಟರು ಮಾಡ್ಲೋದಕ್ಕೆ ಅದಕ್ಕೇನು ಅಭ್ಯಂತರ ಇಲ್ಲ. ನಾವು ಕಾನೂನು ಪ್ರಕಾರ ಸರ್ಕಾರದ ಅನುಮತಿ ತೊಗೊಂಡು ಶಾಂತ ರೀತಿಯಲ್ಲಿ ಪ್ರತಿಭಟನೆ ಮಾಡಿ ಎಲ್ಲೇ ಆಗಲಿ ಯಾರಾದರೂ ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ತಮ್ಮ ಸಂಘಟನೆ ಕಾರ್ಯಕ್ರಮವನ್ನು ಮಾಡ್ಬೋದು. ಭೀಮ್ ಆರ್ಮಿ ಅವರು ಕಾರ್ಯಕ್ರಮ ಮಾಡ್ತಾರಂತ ನೀವು ಹೇಳಿದರೆ ನಾನು ಪತ್ರಿಕೆಯಲ್ಲಿ ಮಾಡಿ ಭಾಳ ಸಂತೋಷ. ನೋಡ್ರಿ, ನಾವು 2ನೇ ತಾರೀಕು ಕೇಳಿದ್ದೀವಿ, ಜಿಲ್ಲಾ ಆಡಳಿತ ಡಿಸೈಡ್ ಮಾಡಲಿ, ನಿಮಗೊಂದು ದಿವ್ಸ ಕೊಡ್ತೀವಿ, ಅವ್ರು ಯಾವ ದಿವ್ಸ ಮಾಡ್ತಾರೋ ನಾವು ಅವ್ರು ಯಾವ ದಿವ್ಸ ಕೊಡ್ತಾರೋ ಆ ದಿವ್ಸ ಮಾಡ್ತೀವಿ ಅಂತ ಸಂಘದವರು ಕೊಟ್ಟರೆ ನೀವು ಬೇರೆ ಬೇರೆ ದಿವ್ಸ, ನಮ್ದೇನು ತಕರಾರು ಇಲ್ಲ. ನಾನು ಸಚಿವರ ಬಗ್ಗೆ ಮಾತಾಡೋದಿಲ್ಲ. ಸಚಿವರ ಉದ್ದೇಶನ ಒಂದು ರೀತಿಯಲ್ಲಿ ಪ್ರಚಾರ ಪಡೆಯುವ ಸಂಬಂಧವಾಗಿ ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅದರ ಬಗ್ಗೆ ನಾನು ಜಾಸ್ತಿ ಮಾತನಾಡೋದಿಲ್ಲ. ಈ ಒಬ್ಬಕ್ಕೊಬ್ಬರು ಕಾಂಪಿಟೇಷನ್ ಅಲ್ಲಿ ನನ್ನ ಪ್ರಕಾರ ಒಂದಕ್ಕೊಂದು ಪೂರಕ ಸಮಾಜ ಸಂಘಟನೆಯನ್ನು ಎಲ್ಲರೂ ಮಾಡಬೇಕು. ಅವರು ಮಾಡಲಿ, ನಾವು ಮಾಡ್ತೀವಿ ಅಂತ ತೊಂದರೆ ಇಲ್ಲ. ಭೀಮ್ ಆರ್ಮಿ ಅವರು ಇರ್ಬೋದು, ದಲಿತ ಪ್ಯಾಂಥರ್ ಅವರು ಇರ್ಬೋದು, ಇನ್ನು ಕೆಲವು ಸಂಘಟನೆಗಳು ಇಲ್ಲಿ ನಿಮ್ಮ ಚಾಮರಾಜನಗರ, ಮೈಸೂರಿನಲ್ಲೂ ಕೂಡ ಹೇಳಿದ್ದಾರೆ, ನಮಗೂ ಅವಕಾಶ ಕೊಡಿ, ನೀಲಿ ಶರ್ಟ್ ಹಾಕ್ಕೊಂಡು ದೊಣ್ಣೆ ತಗೊಂಡು ನಾವು ಪಥಸಂಚಲನ ನಾವು ಮಾಡ್ತೀವಿ ಅಂತ. ಈಗ ಒಂದು ಗೌರ್ಮೆಂಟ್ ಆದೇಶ ಇದೆಯಪ್ಪ, ಅದು ಭೀಮ್ ಆರ್ಮಿಗೂ ಅನ್ವಯಿಸ್ತದೆ, ಬೇರೆ ಸಂಘಟನೆಗಳಿಗೂ ಅನ್ವಯಿಸ್ತದೆ, ಅಷ್ಟೇ ಅಲ್ವಾ? ಆರ್ಎಸ್ಎಸ್ ಮೇಲೆ ಸಚಿವ ಪ್ರಿಯಾಂಕ್ ಖರ್ಗೆ ಕಾನೂನು ಅಸ್ತ್ರ ಪ್ರಯೋಗಿಸಿದ್ದಾರೆ.
ಕಾನೂನಿನ ಅಡಿಯಲ್ಲೇ ಆರ್ಎಸ್ಎಸ್ ಇರೋದು ಅಂತಾನೆ ಬಿಜೆಪಿಯವರು ಉತ್ತರ ಕೊಡುತ್ತಿದ್ದಾರೆ. ಸದ್ಯಕ್ಕೆ ಪಥಸಂಚಲನಕ್ಕಾಗಿ ಪರ್ಮಿಷನ್ ಹೆಸರಲ್ಲಿ ಶುರುವಾದ ಪಾಲಿಟಿಕ್ಸ್ ಕಪ್ಪ ಕಾಣಿಕೆ, ತೆರಿಗೆ ವಂಚನೆ ಆರೋಪದವರೆಗೂ ಬಂದಿದೆ. ನೆಕ್ಸ್ಟ್ ಇನ್ಯಾವ ಹಂತಕ್ಕೆ ಹೋಗುತ್ತೋ ಅಥವಾ ಇಲ್ಲಿಗೆ ಮುಗಿಯುತ್ತಾ ಅನ್ನೋದೇ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.